ಲೈಫ್ ಮತ್ತು ಮಾರ್ಕೆಟ್ನಲ್ಲಿ ಒಂದು ರೂಲ್ ಇದೆ, ಏನು ಗೊತ್ತಾ? ಚೇಂಜ್ ಇಸ್ ದ ಓನ್ಲಿ ಕಾನ್ಸ್ಟೆಂಟ್. ಕೆಲವು ಸಾರಿ ಸೆಂಟಿಮೆಂಟ್ಗಳು ಬದಲಾಗ್ತವೆ, ಕೆಲವು ಸಾರಿ ಸೆಕ್ಟರ್ಗಳು, ಇನ್ನೊಂದು ಕಡೆ ಇನ್ವೆಸ್ಟರ್ಗಳ ಸ್ಟ್ರಾಟಜಿಗಳು. ಇಂಥ ಸ್ಮಾರ್ಟ್ ಸ್ಟ್ರಾಟಜಿ ಇರುತ್ತಾ ಅನ್ನೋದನ್ನು ನೋಡಬೇಕು. ದೊಡ್ಡ ದೊಡ್ಡ ಇನ್ವೆಸ್ಟರ್ಗಳ ಹಣ ಎಲ್ಲಿ ಹೋಗ್ತಾ ಇದೆ ಅಂತಲೂ ನೋಡ್ತಾ ಇರಬೇಕು. ಅಂದರೆ FIIs ಮತ್ತು DIISನ ಪೊಸಿಷನಿಂಗ್ ಇದು ಸೈಲೆಂಟ್ ಆಗಿ ನಿಮ್ಮ ಹೋಲ್ಡಿಂಗ್ ಇನ್ಕ್ರೀಸ್ ಮತ್ತು ರೆಡ್ಯೂಸ್ ಮಾಡ್ತಾ ಇರುತ್ತೆ. ಇದನ್ನು ಟ್ರ್ಯಾಕ್ ಮಾಡಿ ರಿಟೇಲ್ ಇನ್ವೆಸ್ಟರ್ ಲಾಭ ಮಾಡಿಕೊಳ್ಳಬಹುದು. ಹಾಗಾದರೆ ಬನ್ನಿ ಆ 3 ಸ್ಟಾಕ್ಗಳನ್ನು ಡಿಕೋಡ್ ಮಾಡೋಣ. ಕಳೆದ ಕ್ವಾರ್ಟರ್ನಲ್ಲಿ ಇನ್ಸ್ಟಿಟ್ಯೂಷನಲ್ ಸ್ಪಾಟ್ಲೈಟ್ನಲ್ಲಿ ಬಂದಿರುವಂತಹ FII ಮತ್ತು DIIಗಳು ಹೋಲ್ಡಿಂಗ್ ಪರ್ಸೆಂಟೇಜ್ನಲ್ಲಿ ಮೇಜರ್ ಚೇಂಜ್ ಮಾಡಿರುವಂತಹ ಸ್ಟಾಕ್ಗಳ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಎಲ್ಲದಕ್ಕಿಂತ ಮೊದಲು ಆಜಾದ್ ಇಂಜಿನಿಯರಿಂಗ್. ಕಳೆದ ಕ್ವಾರ್ಟರ್ನಲ್ಲಿ ಆಜಾದ್ ಇಂಜಿನಿಯರಿಂಗ್ FII ಹೋಲ್ಡಿಂಗ್ 4% ಮತ್ತು DII ಹೋಲ್ಡಿಂಗ್ 2.5% ಹೆಚ್ಚಾಗಿದೆ. ಇದನ್ನ ಸ್ವಲ್ಪ ಡೀಪ್ ಆಗಿ ನೋಡೋಣ. ಅದಕ್ಕೂ ಮೊದಲು ಕಂಪನಿ ಬಗ್ಗೆ ಸ್ವಲ್ಪ ಹೇಳ್ಬಿಡ್ತೀನಿ ಕೇಳಿ. ಆಜಾದ್ ಇಂಜಿನಿಯರಿಂಗ್ 1983ರಲ್ಲಿ ಶುರುವಾಗಿತ್ತು. ಇದೊಂದು ಮಿಡ್ ಕ್ಯಾಪ್ ಕಂಪನಿ ಆಗಿದ್ದು ಬೇಸಿಕಲಿ ಏರೋಸ್ಪೇಸ್ ಕಾಂಪೊನೆಂಟ್ಸ್ ಮತ್ತು ಟರ್ಬೈನ್ಗಳನ್ನು ಉತ್ಪಾದನೆ ಮಾಡುತ್ತೆ. ಜೊತೆಗೆ ಏರೋಸ್ಪೇಸ್, ಡಿಫೆನ್ಸ್, ಎನರ್ಜಿ, ಆಯಿಲ್ ಆ್ಯಂಡ್ ಗ್ಯಾಸ್ ಇಂಡಸ್ಟ್ರಿಯ OEMsಗಳ ಒರಿಜಿನಲ್ ಇಕ್ವಿಪ್ಮೆಂಟ್ಗಳನ್ನು ಕೂಡ ಇದು ಸಪ್ಲೈ ಮಾಡುತ್ತೆ. ಇವತ್ತಿನ ದಿನ ಕಂಪನಿಯ ಬಳಿ 1400 ಕ್ವಾಲಿಫೈಡ್ ಪಾರ್ಟ್ಸ್ನ ಪೋರ್ಟ್ಫೋಲಿಯೋ ಇದೆ. ಈಗ ಕಂಪನಿಯ ಇಂಡಸ್ಟ್ರಿಯಲ್ ವರ್ಟಿಕಲ್ ಬಗ್ಗೆ ನೋಡೋಣ. ಮೊದಲು ಎನರ್ಜಿ ಮತ್ತು ಆಯಿಲ್ ಆ್ಯಂಡ್ ಗ್ಯಾಸ್. ಇದೇ ವರ್ಟಿಕಲ್ ಕಂಪನಿಯ ಬ್ಯಾಕ್ ಬೋನ್. ಫಿನಾನ್ಷಿಯಲ್ ಇಯರ್ 2025ನಲ್ಲಿ ಸುಮಾರು 80% ರೆವಿನ್ಯೂ ಈ ವರ್ಟಿಕಲ್ ಕಾಂಟ್ರಿಬ್ಯೂಟ್ ಮಾಡಿದೆ. ಇದರಲ್ಲಿ ನ್ಯೂಕ್ಲಿಯರ್ ಪವರ್ ಟರ್ಬೈನ್ಸ್ಗಳು, ಪವರ್ ಜನರೇಷನ್ ಮತ್ತು ಬೇರೆ ಬೇರೆ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ನಲ್ಲಿ ಬಳಸುವಂತಹ ಹೈಡ್ರೋಜನ್ ಟರ್ಬೈನ್ಸ್ ಪ್ರಾಡಕ್ಟ್ಗಳು ಸೇರಿದ್ದಾವೆ. ಇಂಟ್ರೆಸ್ಟಿಂಗ್ ವಿಚಾರ ಏನು ಗೊತ್ತಾ? ಟರ್ಬೈನ್ ಮಾರ್ಕೆಟನ್ನು 75% ಯಾರು ಕಂಟ್ರೋಲ್ ಮಾಡ್ತಾರೋ ಅಂಥ ಕಸ್ಟಮರ್ಗಳಿಗೆ ಇವರು ಸಪ್ಲೈ ಮಾಡ್ತಾರೆ. ಎರಡನೇ ವರ್ಟಿಕಲ್ ಏನು ಅಂದರೆ ಏರೋಸ್ಪೇಸ್ ಮತ್ತು ಡಿಫೆನ್ಸ್. ಇದು ಆಲ್ಮೋಸ್ಟ್ 17% ರೆವಿನ್ಯೂವನ್ನು ಕಾಂಟ್ರಿಬ್ಯೂಟ್ ಮಾಡುತ್ತೆ. ಈ ಚಾರ್ಟ್ ನೋಡಿದ್ರಲ್ಲ, ಇದೇ ಅದರ ಪ್ರಾಡಕ್ಟ್ ಲೈನ್. ಉಳಿದ ರೆವಿನ್ಯೂ ಬೇರೆ ಕ್ಯಾಟಗರಿಯಲ್ಲಿ ಕ್ಲಾಸಿಫೈ ಆಗಿದೆ. ಕಂಪನಿಯ ಕ್ಲೈಂಟ್ ಲಿಸ್ಟ್ನಲ್ಲೂ ಕೂಡ ಸೈಮನ್ಸ್ ಎನರ್ಜಿ, ಮಿತ್ಸುಬಿಷಿ, ಜನರಲ್ ಎಲೆಕ್ಟ್ರಿಕ್ ನಂತಹ ದೊಡ್ಡ ದೊಡ್ಡ ಹೆಸರುಗಳಿದ್ದಾವೆ. ಇದೇ ಕಂಪನಿಯ ಮೆಜಾರಿಟಿ ರೆವಿನ್ಯೂ ಆಗಿದ್ದು ಅಂದಾಜು 87% ಬರೀ ಎಕ್ಸ್ಪೋರ್ಟ್ನಿಂದ ಬರುತ್ತೆ. ಇದರಲ್ಲಿ 50% USA ಮತ್ತು ಜಪಾನ್ನಿಂದ ಬರುತ್ತೆ. ಈಗ ಫಿನಾನ್ಷಿಯಲ್ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ನೋಡೋಣ ಬನ್ನಿ. ಫಿನಾನ್ಷಿಯಲ್ ಇಯರ್ 2025ರಲ್ಲಿ Q3 ರೆವಿನ್ಯೂ ಇಯರ್ ಬೈ ಇಯರ್ 35% ಜಂಪ್ ಆಗಿತ್ತು. ಇದರ ಬಿಗ್ಗೆಸ್ಟ್ ಡ್ರೈವರ್ ಏನು ಅಂದರೆ ಡಿಫೆನ್ಸ್ ಸೆಗ್ಮೆಂಟ್ ವೇಗವಾಗಿ ಗ್ರೋ ಆಗಿದ್ದು, ಈ ಸೆಗ್ಮೆಂಟ್ ಮೊದಲು ಜಸ್ಟ್ 8.6% ಕಾಂಟ್ರಿಬ್ಯೂಟ್ ಮಾಡ್ತಾ ಇತ್ತು. ಇದು ಈಗ 17%ವರೆಗೆ ತಲುಪಿದೆ. 2.6%ನಷ್ಟು ಗ್ರೋತ್ ಬರೀ ಒಂದೇ ಒಂದು ವರ್ಷದಲ್ಲಿ ಬಂದಿತ್ತು. ಇನ್ನು ಕಂಪನಿಯ ಆಪರೇಟಿಂಗ್ ಮಾರ್ಜಿನ್ ಕೂಡ 2 ವರ್ಷದಲ್ಲಿ ಸರಿಸುಮಾರು 7% ಇಂಪ್ರೂವ್ ಆಗಿತ್ತು. ಈ ಇಂಪ್ರೂವ್ಮೆಂಟ್ ಪ್ರೈಮರಿಯಲ್ಲೇ ಬಂದಿತ್ತು. ಅದಕ್ಕೆ ಕಾರಣ ಲೋವರ್ ಎಂಪ್ಲಾಯ್ ಟೂಲ್ಸ್ ಮತ್ತು ವರ್ಕ್ ಕಾಸ್ಟ್ ಓವರ್ ಟೈಮ್. ಜೊತೆಗೆ ಇಯರ್ ಆನ್ ಇಯರ್ ಪ್ರಾಫಿಟ್ ಗ್ರೋತ್ ಕೂಡ 41%ವರೆಗೂ ಹೋಗಿತ್ತು. ಅದು 35% ಗ್ರೋತ್ ಲೈನಲ್ಲಿ ಇತ್ತು. ಜೊತೆಗೆ ಇಂಟ್ರೆಸ್ಟ್ ಕಾಸ್ಟ್ ಕೂಡ ಗ್ರೋತ್ ಆಗಿತ್ತು. ಈಗ ಗ್ರೋತ್ ಪ್ಲಾನ್ ಬಗ್ಗೆ ನೋಡೋಣ. ಆಜಾದ್ ಇಂಜಿನಿಯರಿಂಗ್ನ ಬಳಿ 4500 ಕೋಟಿಯ ಆರ್ಡರ್ ಬುಕ್ ಆಗಿದೆ. ಅಂದರೆ ಕಂಪನಿಯ ಕರೆಂಟ್ ಆನ್ಯುವಲ್ ರೆವಿನ್ಯೂಗಿಂತ ಇದು ಆಲ್ಮೋಸ್ಟ್ 10 ಪಟ್ಟು ಜಾಸ್ತಿ ಇದೆ. ಇವರ ಕ್ಲೈಂಟ್ಗಳು ಯಾರು ಗೊತ್ತಾ? ಬೇಕರ್ ಹ್ಯೂಗಸ್ ಆಫ್ ಸೌದಿ ಅರೇಬಿಯಾ, ಹನಿವೆಲ್ ಎಕ್ಸೆಟ್ರಾ. ಕೆಲ ಕ್ಲೈಂಟ್ಗಳು ಅಂದರೆ ಮಿತ್ಸುಬಿಷಿ ಹೆವಿ ಇಂಡಸ್ಟ್ರೀಸ್ ಮತ್ತು ಸೈಮನ್ಸ್ ಕಾಂಟ್ರಾಕ್ಟ್ 5 ವರ್ಷದ ತನಕ ಇದೆ. ಇದನ್ನು ಡೆಲಿವರಿ ಮಾಡೋದಕ್ಕೆ ಕಂಪನಿ ತನ್ನ 20,000 ಸ್ಕ್ವೇರ್ ಮೀಟರ್ ಪ್ಲಾಂಟ್ ಅನ್ನ ಫೇಸ್ ವೈಸ್ 10 ಪಟ್ಟು ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಪ್ಲಾನ್ ಮಾಡಿದೆ. ಜೊತೆಗೆ ಇಂಟರ್ನ್ಯಾಷನಲ್ ಪ್ಲಾಂಟ್ಸ್, ಸೌದಿ ಅರೇಬಿಯಾ ಯೂನಿಟ್ ಆಗಿರುವಂಥ ಬೇಕರ್ ಹ್ಯೂಗಸ್ ಕೂಡ ಸೇರಿದೆ. ಇದಕ್ಕೆ ಕಂಪನಿ ಏನು ಹೇಳುತ್ತೆ ಅಂದರೆ ಟ್ಯಾರಿಫ್ನ ಇಂಪ್ಯಾಕ್ಟ್ ಮಿನಿಮಲ್ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಅಂತ. ಯಾಕಂದರೆ ಇವರ ಪ್ರಾಡಕ್ಟ್ಗಳು ಚೀನಾ ಹೊರತುಪಡಿಸಿ ಗ್ಲೋಬಲ್ ಆಗಿ 30-35% ಹೆಚ್ಚು ಕಾಂಪಿಟೇಟಿವ್ ಆಗಿದ್ದಾವೆ. ಕಮಿಂಗ್ ಬ್ಯಾಕ್ ಟು ಫಿನಾನ್ಷಿಯಲ್. ಫೆಬ್ರವರಿ 2025ರಲ್ಲಿ 700 ಕೋಟಿ ಮೌಲ್ಯದ QIP ರೈಸ್ ಮಾಡಲಾಗಿದ್ದು, ಇದನ್ನ ಇನ್ಫ್ರಾಸ್ಟ್ರಕ್ಚರ್ಗಾಗಿ ಬಳಕೆ ಮಾಡಲಾಗಿದೆ. ಬ್ಯಾಲೆನ್ಸ್ ಶೀಟ್ ನೋಡಿದ್ರೆ ಅಸೆಟ್ 24%ನಷ್ಟು ರಿಸಿವೇಬಲ್ಸ್ನಲ್ಲಿ ಬ್ಯಾಕ್ ಆಗಿದೆ. ಇದೊಂದು ದೊಡ್ಡ ತಲೆನೋವಾಗಿದೆ. ನೆಕ್ಸ್ಟ್ ಪಾಯಿಂಟ್, ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್. ಆಜಾದ್ ಕಂಪನಿಯ ಕ್ಯಾಶ್ ಕನ್ವರ್ಷನ್ ಸೈಕಲ್ ಮಾರ್ಚ್ 2021ರಲ್ಲಿ 401 ದಿನಗಳ ತನಕ ಇತ್ತು ಮತ್ತು ಮಾರ್ಚ್ 2024 ಬರೋವಷ್ಟರಲ್ಲಿ ಇದು 840 ದಿನಗಳಾಗಿತ್ತು. ಅಂದರೆ ದುಪ್ಪಟ್ಟಿಗಿಂತ ಜಾಸ್ತಿ.
ಬಟ್ ಯಾಕೆ ಗೊತ್ತಾ? ಮೇಜರ್ ಕಾರಣ ಏನು ಅಂದರೆ ಡಿಫೆನ್ಸ್ ಸೆಗ್ಮೆಂಟ್ಗಾಗಿ ಇಂಪೋರ್ಟ್ ಮಾಡಿಕೊಂಡು ರಾ ಮೆಟೀರಿಯಲ್ ಮತ್ತು ಕಾಂಪ್ಲೆಕ್ಸ್ ಅಪ್ರೂವಲ್ಗಳು ಇನ್ವೆಂಟರಿ ಡೇಸ್ಗಳನ್ನು ಡಬಲ್ ಮಾಡಿತ್ತು. ಮ್ಯಾನೇಜ್ಮೆಂಟ್ ಏನು ಹೇಳುತ್ತೆ ಅಂದರೆ ಇದು ಟೆಂಪ್ರವರಿ ಸಮಸ್ಯೆ ಆಗಿತ್ತು, ಬೇಗ ಬಗೆಹರಿಯುತ್ತೆ ಅಂತ ಹೇಳಿತ್ತು. ಈಗ ರೇಷಿಯೋ ವಿಚಾರಕ್ಕೆ ಬಂದರೆ ಇಂಟ್ರೆಸ್ಟ್ ಕವರೇಜ್ ರೇಷಿಯೋ 6.38 ಇದೆ. ಅಂದರೆ ಕಂಪನಿಯ EBIT ಮೂಲಕ ತನ್ನ ಇಂಟ್ರೆಸ್ಟ್ ಅನ್ನ 6.38 ಟೈಮ್ಸ್ ಕವರ್ ಮಾಡಬಹುದು. ಆದರೆ ಈ ನಂಬರ್ ಇಂಡಸ್ಟ್ರಿ ಮೀಡಿಯನ್ ಆಫ್ 10.73 ಗಿಂತ ಕಡಿಮೆ ಇದೆ. ಇನ್ನು ಕಂಪನಿಯ ಕ್ಯಾಪಿಟಲ್ ಎಂಪ್ಲಾಯ್ಡ್ ಮೇಲೆ ಇರುವಂತ ROCE ರಿಟರ್ನ್ ಕೂಡ 20% ತನಕ ಇದೆ. ಕಂಪನಿಯ ಕೆಲ ರಿಸ್ಕ್ಗಳು ಕೂಡ ನೋಡೋಣ ಬನ್ನಿ. ಮೊದಲ ರಿಸ್ಕ್ ಏನು ಅಂದ್ರೆ ಇಂಡಸ್ಟ್ರಿಯ ಕ್ವಾಲಿಫಿಕೇಶನ್ ಪ್ರೋಸೆಸ್ ಸ್ಲೋ ಆಗಿದೆ. ಇದು 30 ರಿಂದ 48 ತಿಂಗಳ ತನಕ ಹೋಗಬಹುದು. ಇದೇ ಕಾರಣಕ್ಕೆ ಲಿಮಿಟೆಡ್ ಕ್ಲೈಂಟ್ಸ್ ಮಾತ್ರ ಇರೋದು. ಜಸ್ಟ್ 3 ಪ್ಲೇಯರ್ಸ್ ನಲ್ಲಿ ಗ್ಯಾಸ್ ಟರ್ಬೈನ್ ಬಿಸ್ನೆಸ್ ನಿಂದ 75% ರೆವಿನ್ಯೂ ಬರ್ತಾ ಇದೆ. ಇದು ಕಾನ್ಸಂಟ್ರೇಷನ್ ರಿಸ್ಕ್ ಅನ್ನ ಹೈಲೈಟ್ ಮಾಡ್ತಾ ಇದೆ. ಇನ್ನೊಂದು ಎಮರ್ಜೆನ್ಸಿ ಸೆಗ್ಮೆಂಟ್ ಗ್ರೋತ್ ಕೂಡ ಸ್ಲೋ ಇದೆ. ಯಾಕೆ ಅಂದ್ರೆ ರಾ ಮೆಟೀರಿಯಲ್ ಡಿಸ್ಟ್ರಪ್ಷನ್ಸ್ ಮತ್ತು ಸಪ್ಲೈ ಬಾಟಲ್ ನೆಕ್ಕರ್ಸ್. ನೆನಪಲ್ಲಿಟ್ಕೊಳ್ಳಿ, ಈ ಸೆಗ್ಮೆಂಟ್ ಬರೋಬ್ಬರಿ 80% ರೆವಿನ್ಯೂ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ. ಇದನ್ನು ಹೊರತುಪಡಿಸಿ ಕಂಪನಿಯ ರೀಸೆಂಟ್ IPO ನಂತರ ಕಂಪನಿಯ ಬಾರೋವಿಂಗ್ಸ್ 6 ತಿಂಗಳಲ್ಲಿ 3.5 ಪಟ್ಟು ಹೆಚ್ಚಾಗಿದೆ. ಲಾಸ್ಟ್ಲಿ ಕಂಪನಿಯ PS ರೇಷಿಯೋ 27.3 ಇದ್ದು ಇದು 13% ಇಂಡಸ್ಟ್ರಿ ಮೀಡಿಯನ್ನ ಡಬಲ್ಗಿಂತ ಜಾಸ್ತಿ. ಇದು ಹೈ ವ್ಯಾಲ್ಯೂಯೇಷನ್ ಇನ್ವೆಸ್ಟರ್ಗಳಿಗೆ ಸ್ವಲ್ಪ ಆತಂಕ ಉಂಟು ಮಾಡಬಹುದು. ನಮ್ಮ ಮುಂದಿನ ಕಂಪನಿ ಅದಾನಿ ವಿಲ್ಮರ್ ಅಗ್ರಿ ಬಿಸ್ನೆಸ್. ಮೊದಲ 3 ತಿಂಗಳು DII ಅಂದ್ರೆ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಸ್ಟಾಕ್ನಲ್ಲಿ 9% ಜಂಪ್ ಆಗಿದೆ ಮತ್ತು ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಗಳ ಹೋಲ್ಡಿಂಗ್ ಕೂಡ 3% ಹೆಚ್ಚಾಗಿದೆ. ಸೊ ಈಗ ಕಂಪನಿ ಬಗ್ಗೆ ನೋಡೋಣ. 1999ರಲ್ಲಿ ಕಂಪನಿ ಇನ್ಕಾರ್ಪೊರೇಷನ್ ಆಗಿತ್ತು. ಇವತ್ತು AWL ಎಡಿಬಲ್ ಆಯಿಲ್ಸ್, ಫುಡ್ ಪ್ರಾಡಕ್ಟ್ಸ್ ಜೊತೆಗೆ ಎಸೆನ್ಷಿಯಲ್ FMCG ಐಟಮ್ಗಳ ಹೆಸರಲ್ಲಿ ಇದು ಲೀಡಿಂಗ್ ಆಗಿದೆ. ಕಂಪನಿಯ ಬಿಸ್ನೆಸ್ ಆಪರೇಷನ್ 3 ಮೇಜರ್ ಸೆಗ್ಮೆಂಟ್ ನಲ್ಲಿ ಡಿವೈಡ್ ಆಗಿದೆ. ಮೊದಲು ಎಡಿಬಲ್ ಆಯಿಲ್. ಇದರಲ್ಲಿ ಫಾರ್ಚೂನ್ ಮತ್ತು ಕಿಂಗ್ಸ್ ನಂತ ಬ್ರ್ಯಾಂಡ್ಸ್ಗಳು ಬರುತ್ತೆ. ಇವರು ಸನ್ಫ್ಲವರ್, ಗ್ರೌಂಡ್ ನಟ್, ಮಸ್ಟರ್ಡ್ ಆಯಿಲ್ ಗಳನ್ನ ಸೇಲ್ ಮಾಡ್ತಾರೆ. ಇದೊಂದು ಸೆಗ್ಮೆಂಟ್ ನಿಂದ ಕಂಪನಿಗೆ 78% ರೆವಿನ್ಯೂ ಬರುತ್ತೆ. ಸೆಕೆಂಡ್ ಸೆಗ್ಮೆಂಟ್ ಇಂಡಸ್ಟ್ರಿ ಎಸೆನ್ಷಿಯಲ್. ಇದರಿಂದ ಕಂಪನಿಗೆ ಅಂದಾಜು 12% ಲಾಭ ಬರುತ್ತೆ. ಇದರಲ್ಲಿ ಓಲಿಯೋ ಕೆಮಿಕಲ್ಸ್, ಪರ್ಸನಲ್ ಕೇರ್ ಇನ್ಪುಟ್ಸ್ ಕೂಡ ಸೇರಿದ್ದಾವೆ. ಆದರೆ ಇದರ ಯೂಸ್ ಕೇಸ್ ಏನು ಅಂದ್ರೆ ಸೋಪ್, ಡಿಟರ್ಜೆಂಟ್, ಕಾಸ್ಮೆಟಿಕ್ಸ್ಗಳ ರಾ ಮೆಟೀರಿಯಲ್ಸ್ಗಳು. ಕೊನೆ ಸೆಗ್ಮೆಂಟ್ ಫುಡ್ ಮತ್ತು FMCG. ಇದರಲ್ಲಿರೋ ಕೆಲ ಪ್ರಾಡಕ್ಟ್ ಕಂಪನಿಯ ಪೋರ್ಟ್ಫೋಲಿಯೋದಲ್ಲೂ ಕೂಡ ಲೀಡರ್ಗಳಾಗಿದ್ದಾವೆ. ಈ ಪೈಕಿ ಎಡಿಬಲ್ ಆಯಿಲ್ಸ್ 18% ಮಾರ್ಕೆಟ್ ಶೇರ್ ನಂಬರ್ ಅನ್ನ ಹೊಂದಿದೆ. ಕ್ಯಾಸ್ಟರ್ ಎಕ್ಸ್ಪೋರ್ಟ್ಸ್ ನಲ್ಲೂ ಟಾಪ್ ನಲ್ಲಿದೆ. ಈ ಮೂಲಕ AWL ನ ಡಿಸ್ಟ್ರಿಬ್ಯೂಷನ್ ಮತ್ತು ರೀಚ್ ಎಷ್ಟಿದೆ ಅನ್ನೋದು ಗೊತ್ತಾಗುತ್ತೆ. ಅಚ್ಚರಿ ವಿಚಾರ ಏನು ಅಂದ್ರೆ ಈ ಕಂಪನಿ ಬಳಿ 30+ ದೇಶಗಳ ರೀಚ್ ಇದ್ರು ಭಾರತದಲ್ಲಿ ಪ್ರತಿ 250 ಕಿಲೋಮೀಟರ್ಗೂ ಸ್ಟೋರೇಜ್ ಫೆಸಿಲಿಟಿ ಹೊಂದಿದೆ. ಫಿನಾನ್ಷಿಯಲ್ ಪರ್ಫಾರ್ಮೆನ್ಸ್. 2025ರಲ್ಲಿ AWL ಇಯರ್ ಆನ್ ಇಯರ್ 24% ಗ್ರೋತ್ ಮೂಲಕ ಆಲ್ ಟೈಮ್ ಹೈ ರೆವಿನ್ಯೂ ರಿಪೋರ್ಟ್ ಮಾಡಿತ್ತು. ಇದಕ್ಕೆ ಕಾರಣ ಏನು ಅಂದ್ರೆ ಬೋರ್ಡ್ ಬೇಸ್ಡ್ ವಾಲ್ಯೂಮ್ ಮತ್ತು ವ್ಯಾಲ್ಯೂ ಗ್ರೋತ್ ಅಕ್ರಾಸ್ ಆಯಿಲ್ಸ್, FMCG ಮತ್ತು ನ್ಯೂ ಚಾನೆಲ್ಸ್. ಇದನ್ನ ಡೀಟೇಲ್ ಆಗಿ ಹೇಳ್ತೀವಿ ಕೇಳಿ. ಸ್ಟ್ರಾಂಗ್ ಡಿಮಾಂಡ್ ಇರುವಂತಹ ಬ್ರ್ಯಾಂಡೆಡ್ ಸೋಯಾ, ಸನ್ಫ್ಲವರ್ ಮತ್ತು ಮಸ್ಟರ್ಡ್ ಆಯಿಲ್ ಜೊತೆಗೆ ಕ್ವಿಕ್ ಕಾಮರ್ಸ್ಗಳು ಕೂಡ ಗ್ರೋತ್ ತೋರಿಸ್ತಾ ಇವೆ. ಕೇವಲ Q4 ನಲ್ಲಿ 113% ಇಯರ್ ಆನ್ ಇಯರ್ ಗ್ರೋತ್ ಆಗಿದೆ. ಇದಷ್ಟೇ ಅಲ್ಲದೆ ಸೌತ್ ಇಂಡಿಯಾ ಸೇಲ್ಸ್ ಕೂಡ 25% ಮೇಲೆ ಹೋಗಿದೆ. ರೀಜನಲ್ ಪ್ಯಾಕೇಜಿಂಗ್ ಮತ್ತು ಬೆಟರ್ ರೀಚ್ ಕಾರಣಕ್ಕೆ ಇದನ್ನ ನೋಡಿದ್ರೆ ಇಯರ್ ಆನ್ ಇಯರ್ EBITDA ಕೂಡ 119% ಜಂಪ್ ಆಗಿದೆ. ಬಟ್ ಇಲ್ಲೊಂದು ಟ್ವಿಸ್ಟ್ ಇದೆ. ಅದೇನು ಅಂದ್ರೆ ಆಪರೇಟಿಂಗ್ ಮಾರ್ಜಿನ್ ಜಸ್ಟ್ 2% ಇಂಪ್ರೂವ್ ಆಗಿದೆ. ಸೇಲ್ಸ್ ಹೆಚ್ಚಾಗಿದ್ರು ಮಾರ್ಜಿನ್ ಸಿಕ್ಕಿಲ್ಲ. ಯಾಕೆ ಅಂದ್ರೆ AWL ನ ರೆವಿನ್ಯೂ ಆಲ್ಮೋಸ್ಟ್ ಎಡಿಬಲ್ ಆಯಿಲ್ ಇಂದ ಬರುತ್ತೆ. ಇದರ ರಾ ಮೆಟೀರಿಯಲ್ ಪ್ರೈಸ್ಗಳು ಹೈಲಿ ವಾಲಟೈಲ್ ಆಗುತ್ತೆ. ಈ ಚಾರ್ಟ್ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಕಳೆದ ವರ್ಷದ ಸರ್ಚಾರ್ಜ್ ನಿಂದ ಮಾರ್ಜಿನ್ ಮೇಲೆ ಇಂಪ್ಯಾಕ್ಟ್ ಆಗಿರೋದು ಅಂತ ಕಾಣಿಸುತ್ತೆ. ಜೊತೆಗೆ ಫುಡ್ ಮತ್ತು FMCG ಸೆಗ್ಮೆಂಟ್ ಕೂಡ ಹೆವಿ ಇನ್ವೆಸ್ಟ್ಮೆಂಟ್ಸ್ ಕಾರಣಕ್ಕೆ EBITDA ನ್ಯೂಟ್ರಲ್ ಆಗಿದೆ. ಈ ಟ್ರೆಂಡ್ ಕಂಪನಿಯ ಪ್ರಾಫಿಟ್ ಮಾರ್ಜಿನ್ ಮೇಲೆ ಇಂಪ್ಯಾಕ್ಟ್ ಆಗಿ ಜಸ್ಟ್ 1.9% ನಲ್ಲಿದೆ. ಗ್ರೋತ್ ಔಟ್ಲುಕ್ ನೋಡೋದಾದ್ರೆ AWL ಬಳಿ ಮೇಜರ್ ಕ್ಯಾಪೆಕ್ಸ್ ಪ್ಲಾನ್ಗಳಂತೂ ಇಲ್ಲ. ಗ್ರೋತ್ ಔಟ್ಲುಕ್ ನೋಡೋದಾದ್ರೆ ಡಿಬಾಟಲ್ ನೆಕ್ಕಿಂಗ್ ಅಂಡ್ ಇನ್ಫ್ರಾ ಮೇಂಟೆನೆನ್ಸ್ ಪ್ಲಾನ್ಸ್ 500 ರಿಂದ 600 ಕೋಟಿ ಹೊರತುಪಡಿಸಿ AWL ಬಳಿ ಮೇಜರ್ ಕ್ಯಾಪೆಕ್ಸ್ ಪ್ಲಾನ್ಗಳಂತೂ ಇಲ್ಲ. ಬಟ್ ರೀಸೆಂಟ್ಲಿ GD ಫುಡ್ಸ್ ಅಕ್ವಿಸಿಷನ್ ಮಾಡಿತ್ತು.
ಇದರಿಂದ 400 ಕೋಟಿ ರೆವಿನ್ಯೂ ಬಂದು 50% ಮಾರ್ಜಿನ್ ಎಕ್ಸ್ಪೆಕ್ಟ್ ಮಾಡಲಾಗಿತ್ತು. ಜೊತೆಗೆ ಸೌತ್ ಇಂಡಿಯಾದಂತಹ ಅಂಡರ್ ಪೆನಿಟ್ರೇಟೆಡ್ ಮಾರ್ಕೆಟ್ನಲ್ಲೂ ಕೂಡ ಕಿಂಗ್ಸ್ ಮತ್ತು ಆಧಾರ್ನಂತಹ ಪ್ಲಾಂಕರ್ ಬ್ರ್ಯಾಂಡ್ಸ್ ಅಗ್ರೆಸಿವ್ ಆಗಿ ಮಾರ್ಕೆಟ್ ಮಾಡ್ತಾ ಇದೆ. ಇದರಲ್ಲಿ ಕಳೆದ ವರ್ಷದ ಟಾರ್ಗೆಟೆಡ್ 25% ವಾಲ್ಯೂಮ್ ಗ್ರೋತ್ ತೋರಿಸಲಾಗುತ್ತೆ. 2026ರ ರಿಟೇಲ್ ಎಕ್ಸ್ಪ್ಯಾನ್ಷನ್ ಪ್ಲಾನ್ನಲ್ಲೂ ಕಂಪನಿ 50,000 ಟೌನ್ಸ್ ಪ್ರೆಸೆಂಟ್ ಕವರೇಜ್ನಿಂದ 60,000 ಟೌನ್ ತನಕ ಕೊಂಡೊಯ್ಯುವ ಟಾರ್ಗೆಟ್ ಇಡಲಾಗಿದೆ. ಈಗ ಫಿನಾನ್ಷಿಯಲ್ ಕಡೆ ವಾಪಸ್ ಬಂದ್ರೆ ಕಂಪನಿಯ ಲಾಂಗ್ ಟರ್ಮ್ ಡೆಬಿಟ್ ನೆಗ್ಲಿಜಿಬಲ್ ಆಗಿದೆ. ಎಲ್ಲದಕ್ಕಿಂತ ದೊಡ್ಡ ವಿಚಾರ ಏನು ಅಂದ್ರೆ AWL ಈಗ ಕ್ಯಾಶ್ ಪಾಸಿಟಿವ್ ಆಗಿದೆ. ಇದು ಪಾಸಿಬಲ್ ಆಗೋದಕ್ಕೆ ಕಾರಣ ಆಪರೇಷನ್ ಕ್ಯಾಶ್ ಫ್ಲೋ 7 ಪಟ್ಟು ಜಂಪ್ ಆಗಿರೋದು ಮತ್ತು ಈ ಹೈಯರ್ ರಿಪೋರ್ಟೆಡ್ ಪ್ರಾಫಿಟ್ ಕಾರಣಕ್ಕೆ ಕಂಪನಿಯ ROCE ಕೂಡ 10% 21% ತನಕ ತಲುಪಿದೆ. ರಿಸ್ಕ್ ಕಂಪನಿಯ ಕೆಲ ಮೇಜರ್ ರಿಸ್ಕ್ಗಳು ಕೂಡ ಇಂತಿದ್ದಾವೆ. ಎಲ್ಲದಕ್ಕಿಂತ ಮೊದಲು ಪಾಮ್ ಆಯಿಲ್ ಮತ್ತು ಎಡಿಬಲ್ ಆಯಿಲ್ಗಳ ಬೆಲೆ ಏರಿಳಿತ ಆಗ್ತಾನೆ ಇರುತ್ತೆ. ಯಾಕೆ ಅಂದ್ರೆ ಇದು ಬಿಸ್ನೆಸ್ನ 80% ಭಾಗವಾಗಿದೆ. ಇದರಿಂದ ಇಂಡೋನೇಷ್ಯಾ, ಮಲೇಷ್ಯಾದಂತಹ ದೇಶಗಳು B40 ಬಯೋಡೀಸೆಲ್ ಮ್ಯಾಂಡೇಟ್ಸ್ ಅನ್ಸರ್ಟನಿಟೀಸ್ ಕ್ರಿಯೇಟ್ ಮಾಡ್ತವೆ. ಇನ್ನೊಂದು ಕಡೆಗೆ ಕಂಪನಿ ಫುಲ್ ಕೆಪಾಸಿಟಿ ಯುಟಿಲೈಸೇಷನ್ ಮಾಡುವಷ್ಟು ಬೆಳೆದಿಲ್ಲ. ಇದರಿಂದ ನಿಯರ್ ಟರ್ಮ್ ಎಫಿಷಿಯನ್ಸಿ ಮೇಲೆ ಪ್ರಶ್ನೆ ಮೂಡುತ್ತೆ. ಜೊತೆಗೆ ಮಾಡರ್ನ್ ಟ್ರೇಡ್ನಲ್ಲೂ ಕೂಡ ಪ್ರೆಸೆನ್ಸ್ ಇದ್ದು ಡಿಮಾರ್ಟ್ ಮತ್ತು ರಿಲಯನ್ಸ್ ನಂತಹ ಕಂಪನಿಗಳು ಇನ್ವೆಂಟರಿ ಕನ್ಸಾಲಿಡೇಟ್ ಮಾಡಿವೆ ಮತ್ತು ಪ್ರೈವೇಟೈಸ್ ಲೇಬಲ್ಸ್ ಗಳ ಕಾಂಪಿಟೇಷನ್ ನಿಂದ ಮಾರ್ಜಿನ್ ಮೇಲೂ ಪ್ರೆಷರ್ ಬೀಳಬಹುದು. ನಮ್ಮ ಕೊನೆ ಕಂಪನಿ JB ಕೆಮಿಕಲ್ಸ್. ಮಾರ್ಚ್ 2023ರಿಂದ ಇಲ್ಲಿ ತನಕ ಕ್ವಾರ್ಟರ್ FII ನ ಸ್ಟೇಕ್ ಇಯರ್ ಆನ್ ಇಯರ್ ಕನ್ಸಿಸ್ಟೆಂಟ್ಲಿ ಹೆಚ್ಚಾಗ್ತಾ ಹೋಗಿದೆ. ಮಾರ್ಚ್ 2025ರಲ್ಲಿ ಇದೇ ಸ್ಟೇಕ್ 18% ವರೆಗೆ ತಲುಪಿದೆ. DII ಹೋಲ್ಡಿಂಗ್ ಕೂಡ ಕಳೆದ ಕ್ವಾರ್ಟರ್ಗಿಂತ 2% ಜಂಪ್ ಆಗಿದೆ. 1976ರಲ್ಲಿ ಶುರುವಾಗಿರುವಂತಹ ಈ ಕಂಪನಿ ಇವತ್ತು ಇಂಡಿಯಾದ ಲೀಡಿಂಗ್ ಫಾರ್ಮಾ ಕಂಪನಿಗಳಲ್ಲಿ ಒಂದಾಗಿದೆ. ಇದರಲ್ಲಿ ಸೌತ್ ಆಫ್ರಿಕಾ, ರಷ್ಯಾ ಮತ್ತು ದುಬೈ ಕಂಪನಿಯ ಸಬ್ಸಿಡರೀಸ್ಗಳಾಗಿದ್ದಾವೆ. ಸ್ಕೇಲ್ ಅನ್ನ ಇನ್ನಷ್ಟು ಸಿಂಪ್ಲಿಫೈ ಮಾಡ್ತೀನಿ ನೋಡಿ. ಕಂಪನಿಯ ಆ ಬ್ರ್ಯಾಂಡ್ಗಳು ಇಂಡಿಯನ್ ಫಾರ್ಮಾ ಮಾರ್ಕೆಟ್ ನಲ್ಲಿ ಟಾಪ್ 300 ರ್ಯಾಂಕ್ ನಲ್ಲಿದ್ದಾವೆ ಮತ್ತು ಈ ಕಂಪನಿ ಮೆಡಿಕೇಟೆಡ್ ಮತ್ತು ಹರ್ಬಲ್ ಲೋಜೆಂಗ್ಸ್ ತಯಾರಿಸುವಂತಹ ಟಾಪ್ 5 ಗ್ಲೋಬಲ್ ಮ್ಯಾನುಫ್ಯಾಕ್ಚರ್ ನಲ್ಲೂ ಕೂಡ ಸೇರಿದೆ. ಈ ಲೋಜೆಂಗ್ಸ್ ಅಂದ್ರೆ ಒಂದು ರೀತಿಯ ಡೋಸೇಜ್. ವರ್ಟಿಕಲ್ಸ್ ಕಂಪನಿಯ ಬಳಿ 4 ಕೀ ರೆವಿನ್ಯೂ ಸ್ಟ್ರೀಮ್ಗಳಿದ್ದಾವೆ. ಮೊದಲು ಡೊಮೆಸ್ಟಿಕ್ ಫಾರ್ಮುಲೇಷನ್ಸ್, ಇದು 58% ರೆವಿನ್ಯೂ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಸೆಕೆಂಡ್ ಎಕ್ಸ್ಪರ್ಟ್ ಫಾರ್ಮುಲೇಷನ್ಸ್ 29% ಇದ್ರೆ, ಮೂರನೆಯದು ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಅಂದಾಜು 11% ನಷ್ಟಿದೆ. ಕೊನೆಯದಾಗಿ ಫೋರ್ತ್ ಒನ್ APIs ಜಸ್ಟ್ 2% ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ. ಈ ಫಾರ್ಮಾ ಪ್ರಸ್ತುತ ಔಷಧ ಉದ್ಯಮಗಳಲ್ಲಿ 22ನೇ ಸ್ಥಾನದಲ್ಲಿದೆ. ಇನ್ನು ಕಂಪನಿಯ ಅನೇಕ ಬ್ರ್ಯಾಂಡ್ಗಳು ಸ್ಟ್ರಾಂಗ್ ಮಾರ್ಕೆಟ್ನಲ್ಲೂ ಕೂಡ ಶೇರ್ ಮಾಡಿ ಹೈ ರ್ಯಾಂಕಿಂಗ್ ಹೋಲ್ಡ್ ಮಾಡ್ತಾ ಇವೆ. ಈಗ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್. ಮಾರ್ಚ್ 2025ರ ಕ್ವಾರ್ಟರ್ನಲ್ಲಿ ಕಂಪನಿ ಇಯರ್ ಆನ್ ಇಯರ್ 12.45% ರೆವಿನ್ಯೂ ಗ್ರೋತ್ ಆಗಿದೆ. ಈ ಗ್ರೋತ್ ಆಗೋದಕ್ಕೆ ಕಾರಣ ಏನು ಅಂದ್ರೆ ಡೊಮೆಸ್ಟಿಕ್ ಫಾರ್ಮುಲೇಷನ್ಸ್ನ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಮತ್ತು CDMO ಬಿಸ್ನೆಸ್ ರೀಬೌಂಡ್ ಆಗಿರೋದು. ಜೊತೆಗೆ ಕ್ರೋನಿಕ್ ಥೆರಪಿ ಕೂಡ 18% ನಷ್ಟು ಗ್ರೋತ್ ತೋರಿಸ್ತಾ ಇದೆ. ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಅಂದ್ರೆ ಓವರ್ ಆಲ್ ಮಾರ್ಕೆಟ್ನಲ್ಲಿ ಈ ಸೆಗ್ಮೆಂಟ್ ನ ಗ್ರೋತ್ ಜಸ್ಟ್ 10% ಅಷ್ಟಿದೆ. ಇದರರ್ಥ ಪರ್ಫಾರ್ಮೆನ್ಸ್ ಎಕ್ಸೀಡೆಡ್ ದ ಎಂಟೈರ್ ಮಾರ್ಕೆಟ್ ಅಂತ. ಈ ಕಾರಣಕ್ಕೆ ಕಂಪನಿಯ 75% ನಷ್ಟು ಲಾಭ ಮಾರ್ಕೆಟ್ಗಿಂತ ಹೆಚ್ಚು ಗ್ರೋ ಆಗುವಂತಹ ಸೆಗ್ಮೆಂಟ್ಗಳಿಂದ ಬರುತ್ತೆ. ಆದರೆ ಡಿಸ್ಪೈಟ್ ರೆವಿನ್ಯೂ ಗ್ರೋತ್ ಆಪರೇಟಿಂಗ್ ಮಾರ್ಜಿನ್ 26% ನಲ್ಲಿ ಸ್ಥಿರವಾಗಿರುತ್ತಿದೆ. ಈ ನಂಬರ್ ಮಾರ್ಚ್ 2021ರ ಸ್ಟಾರ್ಟಿಂಗ್ ಮಾರ್ಜಿನ್ಗಿಂತಲೂ ಕೆಳಗಿದೆ. ಇದರ ಜೊತೆಗೆ ಕಂಪನಿಯ EBITDA ಮಾರ್ಜಿನ್ 29% ನಷ್ಟು ಟಾರ್ಗೆಟ್ ಆಗಿದೆ. ಮುಂದೆ ಗ್ರೋತ್ ಪ್ರಾಸ್ಪೆಕ್ಟ್ ಏನಿದೆ ಅಂತ ನೋಡೋಣ. ಕಂಪನಿ ಹೇಳೋ ಪ್ರಕಾರ ಮುಂದಿನ 4 ವರ್ಷದಲ್ಲಿ CDMO ಬಿಸ್ನೆಸ್ $50 ಮಿಲಿಯನ್ ನಿಂದ $100 ಮಿಲಿಯನ್ ತನಕ ಡಬಲ್ ಮಾಡೋ ಪ್ಲಾನ್ ಅಲ್ಲಿದೆ. ಅದು ಹೇಗೆ ನೋಡಿ, ಈ ಸೆಗ್ಮೆಂಟ್ ಅಲ್ಲಿ 12% ರೆವಿನ್ಯೂ ಬರ್ತಾ ಇದೆ. ಆದರೆ ಪೈಪ್ಲೈನ್ ಸ್ಟ್ರಾಂಗ್ ಆಗಿದೆ. ಜೊತೆಗೆ ಇನ್ನೊಂದು 4-5 ಮೇಜರ್ ಪ್ರಾಡಕ್ಟ್ಗಳು ಮುಂದಿನ 15ರಿಂದ 20 ತಿಂಗಳಲ್ಲಿ ಶುರುವಾಗಲಿದೆ. ಇದಷ್ಟೇ ಅಲ್ಲ, CDMO ನಲ್ಲಿ ಲೋಜೆಂಗ್ಸ್, ಥ್ರಾಟ್ ಸ್ಪ್ರೇಯರ್ಸ್, ORS ಸೊಲ್ಯೂಷನ್ ನಂತಹ ಹೊಸ ಪ್ರಾಡಕ್ಟ್ಗಳು ಕೂಡ ಇದಾವೆ. ಇದು ಮುಂದೆ ಗ್ರೋತ್ ಫ್ಯೂಲ್ ಮಾಡಬಹುದು. ಮಾತ್ರವಲ್ಲ, ಆಪ್ಟಮಾಲಜಿ ಪೋರ್ಟ್ಫೋಲಿಯೋ ಮೇಲೂ ಕೂಡ ಕೆಲಸ ನಡೀತಾ ಇದೆ. ಕಂಪನಿ ಪ್ರತಿ ಕ್ವಾರ್ಟರ್ನಲ್ಲೂ 1ರಿಂದ 2 ಪ್ರಾಡಕ್ಟ್ಗಳನ್ನ ಲಾಂಚ್ ಮಾಡ್ತಾನೆ ಇರುತ್ತೆ. ಈಗ ಬ್ಯಾಲೆನ್ಸ್ ಶೀಟ್ನ ಮೇಲೆ ಕಣ್ಣು ಹಾಯಿಸೋಣ. ಕಂಪನಿಯ ಲಾಂಗ್ ಟರ್ಮ್ ಡೆಬಿಟ್ ಫ್ರೀ ಆಗಿದೆ ಮತ್ತು 80% ಬ್ಯಾಲೆನ್ಸ್ ಶೀಟ್
ರಿಸರ್ವ್ ಇರೋ ಕಾರಣಕ್ಕೆ ಬ್ಯಾಕ್ಡ್ ಆಗಿದೆ. ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಂದ್ರೆ ಕಂಪನಿಯ ಟೋಟಲ್ ಅಸೆಟ್ಸ್ ನ 1/3 ಭಾಗ ಡ್ವಿಲ್ ಮತ್ತು ಇಂಟ್ಯಾಜಿಬಲ್ ಅಸೆಟ್ಸ್ ನಲ್ಲಿ ಇದೆ. ಇದು ಕಳೆದ 5 ಅಕ್ವಿಸಿಷನ್ ನ ರಿಸಲ್ಟ್ ಆಗಿದೆ. ಇದೇ ಮಾರ್ಚ್ 2025 ತನಕ 109 ದಿನಕ್ಕೆ ಬಂದು ಇನ್ವೆಂಟರಿ ಡೇಸ್ 178ರಿಂದ 147ಕ್ಕೆ ತಲುಪಿತ್ತು. ಈ ಪ್ರಾಫಿಟಬಿಲಿಟಿ ಇಂಪ್ರೂವ್ಮೆಂಟ್ ನ ಜೊತೆಗೆ ROCE ಕೂಡ 2 ವರ್ಷದಲ್ಲಿ 22% ನಿಂದ 27% ತನಕ ಜಂಪ್ ಆಗಿದೆ. ಈಗ ರಿಸ್ಕ್. ಕಂಪನಿಯ BGX ಬ್ರಾಂಡೆಡ್ ಜನರಿಕ್ ಬಿಸ್ನೆಸ್ ಗವರ್ಮೆಂಟ್ ಟೆಂಡರ್ಸ್ ನ ಮೇಲೆ ಡಿಪೆಂಡ್ ಆಗಿದೆ. ಈಗ ಈ ಕಾಂಪಿಟೇಷನ್ ಹೆಚ್ಚಾಗಿದ್ದು ಇದು ಮಾರ್ಜಿನ್ ಮತ್ತು ಆರ್ಡರ್ ವಾಲ್ಯೂಮ್ ನ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ. ಎರಡನೇ ಮೇಜರ್ ರಿಸ್ಕ್ ಏನು ಅಂದ್ರೆ ವ್ಯಾಲ್ಯೂಯೇಷನ್. ಕಂಪನಿಯ EV ಮತ್ತು EBITDA ರೇಷಿಯೋ 24.3 ಅಷ್ಟಿದೆ. EV/EBITDA ಅಂದ್ರೆ ಕಂಪನಿಯ ಎಂಟರ್ಪ್ರೈಸಸ್ ವ್ಯಾಲ್ಯೂ. ಸೊ ಈ EBITDA ಪ್ರಕಾರ ಇಂಡಸ್ಟ್ರಿ ಮೀಡಿಯನ್ 16.87ಕ್ಕಿಂತ ಜಾಸ್ತಿ ಇದೆ. ಇದು ಫ್ಯೂಚರ್ ನಲ್ಲಿ ಇನ್ವೆಸ್ಟರ್ಗಳಿಗೆ ರಿಸ್ಕ್ ಆಗಬಹುದು. ಅದರಲ್ಲೂ ಅರ್ನಿಂಗ್ಸ್ ಎಕ್ಸ್ಪೆಕ್ಟೇಷನ್ ಆಗ್ಬಿಡುತ್ತೆ. ಓಕೆ, ನೋಡಿದ್ರಲ್ಲ ಈ 3 ಸ್ಟಾಕ್ಗಳ FIIS ಮತ್ತು DIIS ಗಳು ಕಳೆದ ಕ್ವಾರ್ಟರ್ ನಲ್ಲಿ ಮೇಜರ್ ಆಗಿ ಮೂವ್ ಮಾಡಿವೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹಾಗೆಯೇ ನಿಮಗೆ ಯಾವ ಸ್ಟಾಕ್ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು ಕಮೆಂಟ್ ಮಾಡಿ. ಇದೇ ತರದ ಇನ್ನಷ್ಟು ಇನ್ಸೈಟ್ಫುಲ್ ವಿಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಕೀಪ್ ಲರ್ನಿಂಗ್ ಅಂಡ್ ಕೀಪ್ ಗ್ರೋಯಿಂಗ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.